ಇವರು ನಿಜವಾಗ್ಲೂ ಅಸ್ಟ್ರಾಲಜರ ಇಲ್ಲ ಆಸ್ಟ್ರಾಲಜರ? ಮನೋಜ್ ಹೆಸರಿನಲ್ಲಿ ನೋ ಇದೆ ಅಂತ ಹೇಳ್ತಾರೆ. ಮನೋ ಅಂತ ಇದ್ದೇನೆ ಗುರುಜಿ. ಫಸ್ಟ್ ಹೆಸರನ್ನ ಚೇಂಜ್ ಮಾಡು ಗೋವಿಂದ. ಮನೋಜನ ನೇಮ್ ಚೆನ್ನಾಗಿಲ್ಲ, ಹೆಸರಲ್ಲಿ ನೋ ಬರುತ್ತೆ. ಅಂದ್ರೆ ಅದು ಇಂಗ್ಲಿಷ್ ಆಯ್ತು. ಕನ್ನಡದಲ್ಲಿ ಯಾಕೆ ಮನೋಜ್ ನೋ ಎಲ್ಲಿ ಬರುತ್ತೆ ಕನ್ನಡದಲ್ಲಿ? ಅಂದ್ರೆ ನಾವೇನು ಇಂಗ್ಲಿಷ್ನವರ? ದಕ್ಷಿಣ ಭಾರತದವರು ಇನ್ನೂ ನಿಜವಾದ ಭಾರತೀಯರು ನಾವು. ಕಾರ್ ಶೋರೂಮ್ಗೆ ಹೋದ್ರೆ ತಾನೇ ಕಾರ್ ಕೊಡೋದು, ಇವ್ರದೇ ಮನಿ ಮಂತ್ರ ಅಷ್ಟೇ. ಆ ಮಂತ್ರ ನಮಗೆ ಫಲಿಸಲ್ಲ. ಆಕ್ಚುಲಿ ನಾವು ಹಸು ಗರ್ಭಕ್ಕೆ ಲಕ್ಷ್ಮಿ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ. ಇಂಥವ್ರನ್ನ ನಾವು ಆದಷ್ಟು ಹೊಡೆದು ಉರುಳಿಸ್ಲಿಲ್ಲ ಅಂತಂದ್ರೆ ಆರ್ಯವರ್ಧನ್ ಗುರುಜಿ ಅನ್ನೋ ಹೆಸರು ಈ ಹಿಂದಿನಲ್ಲಿ ಅವರೇ ಹೇಳ್ದಾಗೆ ಆರ್ಯನ್ ಕೆಲ್ವಿನ್ ಅಂತ ಒಂದು ಇನ್ಸ್ಟಾಗ್ರಾಮ್ ನಲ್ಲಿ ಫೇಮಸ್ ಕಾಮಿಡಿ ರೀಲ್ಸ್ ಮಾಡೋ ಒಂದು ಹುಡುಗ ಇದ್ದಾನೆ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಈಗ ಅದೇ ಹೆಸರು ತರ ಆರ್ಯವರ್ಧನ್ ಗುರುಜಿ ಅಂತ ತುಂಬಾ ಫೇಮಸ್ ಆಗ್ತಾ ಇದೆಯಂತೆ. ನಮ್ಮ ಆರ್ಯವರ್ಧನ್ ಗುರುಜಿ ಹೇಳ್ತಾ ಇದ್ದಾರೆ. ಅವ್ರಿಗೆ ಇತ್ತೀಚೆಗೆ ಅವರು ಮಾಡ್ಕೊಂಡಿರುವಂತ ಕಾಂಟ್ರವರ್ಸಿ ಅಂದ್ರೆ ಲಕ್ಷ್ಮಿಯನ್ನ ಎಲ್ಲೆಲ್ಲಿಗೆ ಹೋಲ್ಸ್ಬಾರ್ದು ಅಲ್ಲಿಗೆಲ್ಲ ಹೋಲ್ಸಿ ಒಳ್ಳೊಳ್ಳೆ ಬಿರುದುಗಳನ್ನ ಪಡ್ಕೊತಾ ಇದ್ದಾರೆ. ಒಬ್ಬೊಬ್ರು ಒಂದೊಂದು ಬಿರುದುಗಳನ್ನ ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಕೊಡೋ ಬಿರುದುಗಳನ್ನ ನೋಡ್ತಾ ಇದ್ರೆ ನಮ್ಗೆ ಏನು ಜೀವನ ಅದು, ಯಾಕೆ ಈ ಜೀವನ ಅಂತ ಅನ್ಸ್ಬಿಡುತ್ತೆ. ನೀವೆಲ್ಲ ತುಂಬಾ ನೋಡಿರ್ತೀರಾ. ಅವ್ರನ್ನ ನೀವು ಸೀರಿಯಸ್ ಆಗಿ ತಗೊಳ್ಳೋದಕ್ಕಿಂತ ತುಂಬಾ ಕಾಮಿಡಿಯಾಗಿ ಫನ್ನಿಯಾಗಿ ಕೂಡ ನೀವು ತುಂಬಾನೇ ತಗೊಂಡಿರ್ತೀರಾ ಅಂತ ಅದು ನನಗೂ ಗೊತ್ತು. ಕೆಲವರಿಗೆ ತುಂಬಾ ಎಂಜಾಯ್ಮೆಂಟ್ ಕಾಮಿಡಿ ಪೀಸ್ ಆಗ್ಬಿಟ್ಟಿದ್ದಾರೆ ಅವರು. ಜೋಕರ್ ಮುಖವಾಡ ಆಗ್ಲಿಲ್ಲ ಅಂದ್ರೂ ಒಂಥರ ಜೋಕರ್. ಒಂದೊಂದು ಟೈಮಲ್ಲಿ ಇರಿಟೇಷನ್, ಒಂದೊಂದು ಟೈಮಲ್ಲಿ ಬೇಡದೇ ಇರೋ ವಿಚಾರಗಳಿಗೆ ನಮ್ಮ ಧಾರ್ಮಿಕ, ನಮ್ಮ ಸಂಸ್ಕೃತಿ ಇಂಥವಕ್ಕೆಲ್ಲ ಅಸಹ್ಯಕರವಾದ ಪದಗಳನ್ನ ಬಳಸಿ ಮಾಡೋದ್ರಿಂದ ಇದು ನಮ್ಗೆಲ್ಲ ಮುಜುಗರ ತರುವಂಥದ್ದು. ನಮ್ಮ ಸಂಪ್ರದಾಯ ಆಗ್ಲಿ, ನಮ್ಮ ಸಂಸ್ಕೃತಿ ಆಗ್ಲಿ, ನಮ್ಮ ಆಚಾರ ವಿಚಾರಗಳ ಪದ್ಧತಿಗಳಾಗ್ಲಿ, ಇದನ್ನ ನಾವು ಇನ್ನು ಬೆಳೆಸ್ಬೇಕು. ಅಂಥದ್ರಲ್ಲಿ ಈ ಜ್ಯೋತಿಷಿಗಳು ಅಂತ ಅನ್ಕೊಳ್ಳೋ ಇವ್ರುಗಳು ಇನ್ನೂ ಅದನ್ನ ಬೆಳೆಸ್ಬೇಕು. ಆದ್ರೆ ಇವರು ಇನ್ನೂ ಅದನ್ನ ತುಳಿತಾ ಇದಾರೆ ಹೊರತು ಅದಕ್ಕೆ ಇನ್ನು ಕೆಟ್ಟ ಅರ್ಥಗಳು, ಕೆಟ್ಟ ಪದಗಳನ್ನ ನೀಡ್ತಾ ಇದಾರೆ ಹೊರತು ಇನ್ನೇನ್ ಇವರು ನಮ್ಮ ಸಂಸ್ಕೃತಿನ ಬೆಳೆಸ್ತಾ ಇರೋ ರೀತಿ ಕಾಣ್ತಾ ಇಲ್ಲ. ಅವ್ರಿಗೆ FIR ಕೂಡ ದಾಖಲಾಗಿದೆ. ಬಟ್ ಅದು ಎಲ್ಲಿವರೆಗೂ ಆ ತನಿಖೆ ಆಗ್ತಾ ಇದೆ ಏನು ಅನ್ನೋದು ಇನ್ನು ಅಪ್ಡೇಟ್ಸ್ ಅದ್ರ ಬಗ್ಗೆ ಸರಿಯಾಗಿಲ್ಲ. ಮನೋಜ್ ಹೆಸರಿನಲ್ಲಿ ನೋ ಇದೆ ಅಂತ ಹೇಳ್ತಾರೆ. ಒಬ್ರು ಅವ್ರಿಗೆ ಕಾಲ್ ಮಾಡಿದ್ರೆ ಅವ್ರು ಲೈವ್ ಅಲ್ಲಿ ಇದ್ದಾಗ ಮನೋಜ್ ನಲ್ಲಿ ನೋ ಇದೆಯಂತೆ. ಅಂದ್ರೆ ಅದು ಇಂಗ್ಲಿಷ್ ಆಯ್ತು. ಕನ್ನಡದಲ್ಲಿ ಯಾಕೆ ಮನೋಜ್ ನೋ ಎಲ್ಲಿ ಬರುತ್ತೆ ಕನ್ನಡದಲ್ಲಿ? ಅಂದ್ರೆ ನಾವೇನು ಇಂಗ್ಲಿಷ್ನವರ? ನಾವೇನಾದ್ರೂ ಹೊರದೇಶ ಅಂದ್ರೆ ಅಮೆರಿಕ, ಇಂಗ್ಲೆಂಡ್ ಅಲ್ಲಿನವರ? ನಾವೇನಾದ್ರೂ ಮೂಲತಃ ಇಲ್ಲ. ನಾವು ಭಾರತೀಯರು, ಅಚ್ಚ ಸ್ವಚ್ಛ ಭಾರತೀಯರು, ದಕ್ಷಿಣ ಭಾರತದವರು ಇನ್ನೂ ನಿಜವಾದ ಭಾರತೀಯರು ನಾವು. ದಕ್ಷಿಣ ಭಾರತದಲ್ಲಿ ತುಂಬಾ ರಾಜ್ಯಗಳಿದಾವೆ, ಅದರಲ್ಲಿ ಅವರವ್ರದೇ ಆದಂತಹ ಭಾಷೆಗಳಿದಾವೆ. ಈಗ ಅವರು ಮನೋಜ್ ಅಂತ ತಗೊಳ್ಳೋ ಹೆಸರು ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಎಲ್ಲರಿಗೂ ಇಡುವಂಥದ್ದೇ ಮನೋಜ್ ಅಂತ. ಅದರಲ್ಲಿ ನೋ ಅಂತ ಬರೋದು ಯಾಕೆ ಬರುತ್ತೆ? ನಾವಿಲ್ಲಿ ಇಂಗ್ಲಿಷ್ ಅವ್ರು ಅಲ್ವೇ ಅಲ್ವಲ್ಲ, ಅದನ್ನ ನಾವು ತಲೆ ಕೆಡಿಸ್ಕೊಳ್ಳೋ ವಿಚಾರನೇ ಅಲ್ಲ. ಯಾಕೆ ಹೇಳ್ಬೇಕು ಅವೆಲ್ಲ? ಇವರು ಯಾರಿಗೋ ನಿಜವಾಗ್ಲೂ ತಿಳಿದುಕೊಂಡು ಆ ಜ್ಯೋತಿಷ್ಯವನ್ನ ಕರಗತ ಮಾಡಿಕೊಂಡು ಅಂತ ಪಂಡಿತನಾಗಿ ಕೂತ್ಕೊಂಡು ಅವ್ರಿಗೇನೋ ತಿಳುವಳಿಕೆಯಿಂದ ಸಲಹೆ ಕೊಡೋದಾಗ್ಲಿ, ಅವರ ಕಷ್ಟಗಳನ್ನ ಪರಿಹಾರ ಮಾಡೋದಾಗ್ಲಿ, ಆ ಉದ್ದೇಶದಿಂದ ಬಂದು ಇವರು ಮಾತಾಡ್ತಾ ಇಲ್ಲ. ಇವರು ಬೇಕಾಗಿರೋದು ದುಡ್ಡು ಮಾಡ್ಬೇಕು. ಅಲ್ಲಿ ಹೀಗೆ ಏನೇನೋ ಮಾತಿಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು, ಕಾಂಟ್ರವರ್ಸಿ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಇವರು ಮಾತಾಡ್ಕೊಂಡು, ಅವ್ರಿಗೆ ಬೇಕಾದಂಗೆ ಸೀರಿಯಸ್ ವಿಷಯಗಳನ್ನ ಕೂಡ ಕಾಮಿಡಿಯಾಗಿ ಮಾಡ್ಕೊಂಡು ಇವರು ಮತ್ತೆ ಅವ್ರನ್ನ ನೀವು ನಮ್ಮ ಆಫೀಸ್ ಹತ್ರ ಬನ್ನಿ, ಕಾರ್ ಶೋರೂಮ್ಗೆ ಹೋದ್ರೆ ತಾನೇ ಕಾರ್ ಕೊಡೋದು, ನೀವು ಫೋನಲ್ಲೇ ಕೇಳ್ಬಿಟ್ರೆ ಕೊಟ್ಬಿಡ್ತಾರಾ ಅಂತ ಈ ರೀತಿಯಲ್ಲಿ ಮಾತಾಡ್ತಾರೆ. ಅಂತಂದ್ರೆ ಇವರು ನಿಜವಾಗ್ಲೂ ಜಸ್ಟ್ ಮನಿ ಅಷ್ಟೇ. ಇವ್ರದೇ ಮನಿ ಮಂತ್ರ ಅಷ್ಟೇ. ಆ ಮಂತ್ರ ನಮಗೆ ಫಲಿಸಲ್ಲ. ಇವರು ಇನೋವಾ ತಗೊಂಡಿದಾರಂತೆ. ಈ ಕಿರಿಕಿರ್ತಿ ಅನ್ನೋ ಒಂದು ಪ್ರೋಗ್ರಾಮ್ ನಲ್ಲಿ ಕಿರಿಕಿರ್ತಿ ಕೇಳ್ತಾರೆ, ಮತ್ತೆ ನೀವು ಇನೋವಾ ತಗೊಂಡಿದ್ರಲ್ಲ ಅದರಲ್ಲಿ ನೋ ಇಲ್ವಾ ಅಂತ. ಅದು ನಾನು ತಗೊಂಡು ಸ್ವತಃ ನಾನು ಅನುಭವಿಸಿ ಆ ಕಷ್ಟ ಏನಂತ ತಿಳ್ಕೊಂಡು ನನಗೆ ಏನ್ ತೊಂದರೆ ಆಗುತ್ತೆ ಅಂತ ನೋಡ್ಕೊಂಡು, ನಾನು ಆ ತೊಂದರೆ ಬಂದ್ರು ಕೂಡ ನನಗೇನ್ ತೊಂದರೆ ಇಲ್ಲ, ನಾನು ಆಮೇಲೆ ಇತರರಿಗೆ ಹೇಳ್ತೀನಿ ಅಂತ ಅಲ್ಲೊಂದು ಪುಂಗಿ ವರ್ಧನನಾಗಿ ಪುಂಗೇಶ ಪುಂಗ್ತಾನೆ. ಹಲವಾರು ಕೆಲವೊಬ್ಬ ಫೋನ್ ಮಾಡ್ತಾನೆ. ಅವನು ಕೆಲವ್ರ ಹತ್ರ ಹೇಳ್ದಿರೋ ವಿಷಯಗಳನ್ನೆಲ್ಲ ಇಂಥವ್ರ ಹತ್ರ ಕೆಲವ್ರು ಹೇಳ್ಕೊತಾರೆ. ಅದು ಬೇಕು ಅಂತ ಹೇಳ್ಕೊತಾರೆ. ಇಲ್ಲಾಂದ್ರೆ ಅವ್ರಿಗೆ ತೋಚಿದ್ದನ್ನ ಹಾಗೆ ಹೇಳ್ಬಿಡ್ತಾರ ಗೊತ್ತಿಲ್ಲ. ಗುರುಜಿ ನನಗೆ ತುಂಬಾ ಲತ್ತೆ ಆಗ್ಬಿಟ್ಟಿದೆ, ನನ್ ಏನ್ ಮಾಡಿದ್ರು ಸರಿ ಹೋಗ್ತಾ ಇಲ್ಲ, ನಾನು ಎಲ್ಲೇ ಕೆಲಸ ಸೇರ್ಕೊಂಡ್ರು ಕ್ಲೋಸ್ ಆಗುತ್ತೆ, ನಾನು ಏನೇ ನೋಡಕ್ ಹೋದ್ರು ಅದು ಕೂಡ ಕ್ಲೋಸ್ ಆಗುತ್ತೆ, ಅದು ಕೂಡ ಫ್ಲಾಪ್ ಆಗುತ್ತೆ, ದರ್ಶನ ಅಭಿಮಾನಿ ನಾನು, ದರ್ಶನರು ಕೂಡ ಜೈಲ್ಗೆ ಹೋಗ್ಬಿಟ್ರು ಅಂತ ಈ ರೀತಿ ಎಲ್ಲ ಅವರು ಏನೋ ಹೇಳಿದಾಗ ಇವರು ನಮ್ಮ ಪ್ರೋಗ್ರಾಮ್ ನೋಡ್ಬಿಡಿ ಕ್ಲೋಸ್ ಆಗ್ಬಿಡುತ್ತೇನು ಅಂತಾರೆ. ಅಂದ್ರೆ ಇವ್ರ ಭವಿಷ್ಯ ಇವ್ರು ಗೊತ್ತಿರಲ್ವಾ, ನೀವು ಬನ್ನಿ ಆಫೀಸ್ಗೆ ಸಖತ್ತಾಗಿ ವಿಚಾರಿಸ್ಕೊಂತೀನಿ ಅಂತ ಅಲ್ಲಿ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ, ಯಾರೋ ತಾಯಿ ಮಗನ ಬಗ್ಗೆ ಆಗ್ಲಿ, ಇಲ್ಲ ಮಗಳ ಬಗ್ಗೆ ಆಗ್ಲಿ, ಸೊಸೆ ಬಗ್ಗೆ ಆಗ್ಲಿ, ಇಲ್ಲ ತನ್ನ ಬಗ್ಗೆ ಆಗ್ಲಿ, ಗಂಡನ ಬಗ್ಗೆ ಆಗ್ಲಿ
ಏನೋ ಕೇಳೋಣ ಏನಾಗ್ಬೋದು, ಏನೋ ಒಂದು ಅವ್ರ ನಂಬಿಕೆ, ಅವರು ಅಮಾಯಕತನದಿಂದ ಆ ನಂಬಿಕೆ ಬಂತೋ ಇವ್ರ ಮೇಲೆ, ಇಲ್ಲ ಅವ್ರ ಕಷ್ಟದಿಂದ ಆ ತರ ನಂಬಿಕೆ ಬಂತೋ ಗೊತ್ತಿಲ್ಲ, ಇಲ್ಲ ಏನೋ ಒಂದು ಕೇಳೋಣ ಅಂತ ಕೇಳಿದ್ರು ಗೊತ್ತಿಲ್ಲ. ಅಂತವ್ರಿಗೆ ಏನ್ ಹೇಳ್ತಾರೆ ಅಂತಂದ್ರೆ ಇವರು ಅವ್ರನ್ನ ಏನು ಮಾಡ್ಕೊಳ್ದೆ ಇಲ್ದೇ ಇರೋ ಮನಸ್ಥಿತಿ ಕೂಡ ಏನೋ ಮಾಡ್ಕೊಳ್ಬೇಕು ಅನ್ನೋ ಮನಸ್ಥಿತಿ ಬರ್ಬೇಕು, ಆ ತರ ಇವ್ರು ಹೇಳೋದು. ಹೋಯ್ತು ನಿಮ್ದು ಮುಂಡಾ ಮಚ್ಚು, ನೀವು ಇನ್ನಷ್ಟೇ ಉದ್ಧಾರ ಆಗಲ್ಲ, ನೀವು ಹೋಗ್ಬಿಡ್ತೀರಾ ಮೇಲ್ಕೆ, ಇನ್ನಷ್ಟೇ ನೇನ್ ಮಾಡಕ್ಕಾಗಲ್ಲ, ನಿಮ್ದು ಇನ್ನಷ್ಟೇ ಮುಗಿತು ಕತೆ ಅಂತ ಈ ತರ ಹೆದರ್ಸ್ತಾರೆ. ಲಿಟರ್ಲಿ ಈ ತರ ನೇರವಾಗಿ ಲೈವ್ ಅಲ್ಲಿ ಕುತ್ಕೊಂಡು ಹೆದರ್ಸ್ತಾರೆ ಜನನ. ಇದೆಲ್ಲ ಒಂದು ಜ್ಯೋತಿಷ್ಯ ಮಾತಾಡೋ ಮಾತುಗಳೇನ್ರಿ? ಇದೆಲ್ಲ ಮಾತುಗಳ ಇದು ಯಾವುದಕ್ಕೋಸ್ಕರ, ಯಾರ ಉದ್ಧಾರಕ್ಕೋಸ್ಕರ ಇವರು ಇದು ಮಾತಾಡ್ತಾ ಇದಾರೆ ಗೊತ್ತಾಗ್ತಾ ಇಲ್ಲ. ಇವರು ಬೇಳೆನ ಬೇಯಿಸ್ಕೊಳ್ಳೋಕ್ಕೋಸ್ಕರ ಏನೋ ಇವ್ರು ಈ ತರ ಮಾತಾಡಿದ್ರೆ ಮಾತ್ರನೇ ನಾವು ಜನ ನೋಡ್ತಾರೆ, ಫೇಮಸ್ ಆಗ್ಬೋದು ಅಂತ ಅನ್ಕಂಡೇ ಮಾತಾಡ್ತಾವ್ರು. ಆ ತರ ಏನಾದ್ರು ಮಾತಾಡೋದಾದ್ರೆ ಇವ್ರನ್ನ ಆದಷ್ಟು ಎಲ್ಲೂ ಕಾಣಿಸ್ಕೊಳ್ದಿರೋ ರೀತಿಲಿ ಮಾಡ್ಬೇಕು. ಅದಕ್ಕೆ ನಾವು ನೀವುಗಳೇ ಅವ್ರು ಎಲ್ಲಿ ಬಂದ್ರು ನೋಡದೇ ಇರೋದನ್ನ ತಪ್ಪಿಸ್ಬೇಕು. ಅಕಸ್ಮಾತ್ ರಿಯಲ್ ಆಗಿ ಅವರ ಲೈವ್ ಶೋ ನೋಡ್ಕೊಂಡು ಕಾಲ್ ಮಾಡೋರು ಯಾರನ್ನ ಇದ್ರೆ, ಆಲ್ರೆಡಿ ಮಾಡಿರೋರು ಇದ್ರೆ, ಮಾಡೋರು ಕೂಡ ಇದ್ರೆ ಆ ಕಾಲ್ಗಳು ಮಾಡೋದನ್ನ ತಪ್ಪಿಸಿ. ಇಲ್ಲ ಇವ್ರ ಕಡೆಯಿಂದನೇ ಯಾರನ್ನ ಕಾಲ್ ಮಾಡಿಸಿ ಆ ಥರ ಮಾತಾಡ್ತಾರೋ ಅದು ಇದ್ರೂ ಇರ್ಬೋದು, ಹೇಳಕ್ಕಾಗಲ್ಲ. ಸೊ ಹೀಗೆ ಜನನ ಹತ್ತಾರು ರೀತಿನಲ್ಲಿ ಹೆದರ್ಸ್ತಾ ಇದ್ದಾರೆ, ಹತ್ತಾರು ರೀತಿನಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಹಿಂದೂ ದೇವತೆಗಳನ್ನು ಕೂಡ ಬಿಡದೆ ಹೇಗ್ ಬೇಕೋ ಹಾಗೆ ಮಾತಾಡ್ತಾ ಇದ್ದಾರೆ. ಇವರೆಲ್ಲ ಒಬ್ರು ಜ್ಯೋತಿಷಿನೂ ಅಲ್ಲ. ಫಸ್ಟ್ ಆಫ್ ಆಲ್ ಇವ್ರಿಗೆ ಗುರುಜಿ ಅನ್ನೋ ಹೆಸರು ಬರಲೇಬಾರ್ದಾಗಿತ್ತು. ಸೊ ಅವರೇ ಆ ಗುರುಜಿಯನ್ನ ಹೆಸರನ್ನ ಇಟ್ಕೊಂಡು ಅವನ್ನೇ ಫೇಮಸ್ ಮಾಡ್ಕೊಂಡು ಈಗ ಆರ್ಯವರ್ಧನ್ ಗುರುಜಿ ಅಂತಾನೆ ಬಾಯಿಗೆ ಬರೋ ಹಾಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸೊ ಇವರೆಲ್ಲ ಗುರುಜಿಗಳಲ್ಲ. ಜ್ಯೋತಿಷ್ಯ ಹೇಳೋನು ಯಾವತ್ತು ಗುರುಜಿ ಆಗಲ್ಲ. ಯಾರು ನಿಜವಾದ ಜ್ಯೋತಿಷ್ಯ ಹೇಳ್ತಾರೆ, ಯಾರು ಇವತ್ತಿನವರೆಗೂ ಇವ್ರು ಹೇಳ್ದಾಗೆ ಆಗಿದೆ ಅಂತ ಅನ್ನೋರು ವಿತ್ ಪ್ರೂಫು ಇಲ್ಲಿವರೆಗೂ ಯಾರು ಇಲ್ಲ. ಎಲ್ಲ ಸಣ್ಣ ಪುಟ್ಟ ಆ ಟೈಮ್ಗೆ ಅದು ಮ್ಯಾಚ್ ಆಗಿ ಕೆಲವೊಂದು ನಡೆದಿರ್ಬೋದು, 100 50% 60% ಈ ತರ ಎಲ್ಲ ಆಗಿರ್ಬೋದು. ಯಾರನ್ನೂ ಕೂಡ ಬ್ಲೈಂಡ್ ಆಗಿ ನಂಬೋದಕ್ಕೆ ಹೋಗ್ಬೇಡಿ. ಆದಷ್ಟು ನಿಮ್ಮ ಎಚ್ಚರಿಕೆಯಿಂದ ಇರಿ. ಯಾರನ್ನಾದ್ರೂ ನಿಮ್ಮ ಕಷ್ಟದಿಂದ ಅವ್ರನ್ನ ಕೇಳ್ಕೊಳ್ಳೋ ಪರಿಸ್ಥಿತಿ ಬಂದ್ರೆ ಕೇಳ್ಕೊಳ್ಳಿ, ಆದ್ರೆ ಅದನ್ನೇ ಪೂರ್ಣವಾಗಿ ನಂಬಬೇಡಿ. ನಂಬಿದ್ರೆ ಈ ತರ ಹೆದರಿಸೋದ್ರಿಂದ ನೀವು ನಿಜವಾಗ್ಲೂ ಆ ಮಾತುಗಳನ್ನ 100% ನಿಜ ಅಂತ ಒಪ್ಕೊಂಡ್ಬಿಡ್ತೀರಾ. ನೀವೇ ಕೂಡ ಒಪ್ಕೊಂಡು ನಿಮಗೆ ನೀವೇ ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ. ಸೊ ಈ ಪುಂಗಿವರ್ಧನ ಅಲಿಯಾಸ್ ಆರ್ಯವರ್ಧನ ಗುರುಜಿ ನಮ್ಮ ದೇವರುಗಳು, ನಮ್ಮ ಹಿಂದೂ ಸಂಪ್ರದಾಯವಾಗಿ ನಾವು ತುಂಬಾ ಭಯ ಭಕ್ತಿಯಿಂದ ಪೂಜಿಸುವಂತಹ ನಮ್ಮ ದೇವರುಗಳ ಬಗ್ಗೆ ನಿಮ್ಮ ಅವಹೇಳನಕಾರಿ ಮಾತುಗಳು ಏನಕ್ಕೆ ಆ ಕೆಟ್ಟ ಪದಗಳು? ಲಕ್ಷ್ಮಿನ ಎಲ್ಲರೂ ಬ್ಯಾಕ್ಗೆ ಹೋಲಿಸ್ತೀರಲ್ಲ, ಹಸು ಬ್ಯಾಕ್ಗೆ ನೀವು ಲಕ್ಷ್ಮಿ ಅಂತೀರಾ ಅನ್ನೋದಾದ್ರೆ ಎಲ್ಲರ ಬ್ಯಾಕಲ್ಲೂ ನಿಮ್ಮ ಲಕ್ಷ್ಮಿ ನಿಮ್ಗೂ ಇದಾರೆ ಅಂತ ಹೇಳ್ತೀರಲ್ಲ, ಅದು ಹಸು ಬ್ಯಾಕ್ಗೆ ಲಕ್ಷ್ಮಿ ಅನ್ನಲ್ಲ. ನಾವು ತಿಳ್ಕೊಂಡಾಗಿ ನಿಮ್ಗೂ ಈ ವಿಷಯ ಗೊತ್ತಿರ್ಬೋದೇನೋ, ಗೊತ್ತಿದ್ರು ಹೀಗೆ ತಿರ್ಚಿದ್ರೇನೋ ನಿಮ್ಮ ಈ ಪಬ್ಲಿಸಿಟಿಗೋಸ್ಕರ, ಫೇಮಸ್ ಆಗೋದಕ್ಕೋಸ್ಕರ. ಆಕ್ಚುಲಿ ನಾವು ಹಸು ಗರ್ಭಕ್ಕೆ ಲಕ್ಷ್ಮಿ ಅನ್ನೋದು ಅಂದ್ರೆ ನಮ್ಗೆ ಹಸು ಹಾಲು ಕೊಡುತ್ತೆ, ಅದು ಸಗಣಿ ಹಾಕಿದ್ರು ನಮ್ಗೆ ಅದು ಒಳ್ಳೇದೆ, ಅದರಿಂದ ತುಂಬಾ ಪ್ರಯೋಜನಗಳಿದಾವೆ. ಹಾಗಾಗಿ ಹಸುನ ಎಲ್ಲ ಭಾಗಗಳಲ್ಲೂ ಒಂದು ದೇವರು ಇದ್ದಾನೆ ಅಂತ ನಮ್ಮ ಪೂರ್ವಿಕರು ಒಂದು ಫೋಟೋ ಮುಖಾಂತರ ಆಗ್ಲಿ ನಮ್ಗೆ ತಿಳುವಳಿಕೆ ಕೊಟ್ಟಿರೋದ್ರಾಗ್ಲಿ ಈ ತರ ಬಂದಿದೆ, ನಡ್ಕೊಂಡ್ ಬಂದಿದೆ. ನೀವು ಅದನ್ನ ತುಂಬಾ ಅವ್ರದ್ದು ಹಾಗಲ್ಲ ಹೀಗೆ ಅನ್ನೋ ತರ ನೀವು ಹಿಂಗಿರೋದನ್ನ ಹಿಂಗ್ ಮಾಡ್ತಿದ್ದೀರಾ, ಹಿಂಗಿರೋದನ್ನ ಹಿಂಗ್ ಮಾಡ್ತಾ ಇದ್ದೀರಾ. ಆದ್ರೆ ನಿಮ್ಮ ಮಾತುಗಳನ್ನ ಆಲ್ಮೋಸ್ಟ್ ಯಾರು ಸೀರಿಯಸ್ ತಗೊಳ್ಳಲ್ಲ. ಆದ್ರೂ ಈ ತರ ನಿಮ್ಮ ಬೆಳವಣಿಗೆ ನೀವು ಬೆಳೆದ್ರೂ ಕೂಡ ಅದು ಯೂಸ್ ಇಲ್ಲ. ನಿಮ್ಮ ಆ ಫೇಮಸ್ಸು, ಆ ದುಡ್ಡು ಏನಕ್ಕೂ ಬೆಲೆ ಇರಲ್ಲ. ದುಡಿರಿ, ನಿಮ್ಗೆ ಏನ್ ಅನ್ಸುತ್ತೋ, ನಿಮ್ಗೆ ಏನ್ ಬರುತ್ತೋ ಅದನ್ನ ಒಳ್ಳೆ ರೀತಿನಲ್ಲಿ ಲೀಗಲ್ ಆಗಿ ಒಳ್ಳೆಯ ಮಾತುಗಳಿಂದ ನೀವು ಫೇಮಸ್ ಆಗಿ. ನೀವು ನಿಜವಾಗ್ಲೂ ನೀವು ಅಸ್ಟ್ರಾಲಜರ್ ಅಲ್ಲ, ಜಸ್ಟ್ ಮನಿ ಮಾಡೋದಕ್ಕೋಸ್ಕರ ಈ ವೇಷಗಳನ್ನ ಧರಿಸ್ಕೊಂಡು ಟಿವಿ ಮುಂದೆ ಕುಂತ್ಕೊಂಡು ನಿಮ್ಮ ಮೊಬೈಲ್ ಮುಂದೆ ಕೂತ್ಕೊಂಡು ಜಸ್ಟ್ ಫೇಮ್ ಆಗೋದಕ್ಕೋಸ್ಕರ, ನೀವು ದುಡ್ಡು ಮಾಡ್ಕೊಳ್ಳೋಕ್ಕೋಸ್ಕರ ಈಗ ಮಾತಾಡ್ತಿದ್ದೀರಾ ಅಂತ ನಮ್ಮ ಅನಿಸಿಕೆ. ಏನೇ ಆದ್ರೂ ಜನರೇ, ಇಂಥವ್ರನ್ನ ನಾವು ಇವರು ಮಾತಾಡಿದಾಗಲೆಲ್ಲ ನಾವು ಬಗ್ಗಿ ಬಡಿತೀವೋ ಆವಾಗಲೇ ಇಂಥವ್ರೆಲ್ಲ ತಣ್ಣಗಾಗೋದು. ಇಲ್ಲ ಅಂದ್ರೆ ಈ ತರಹದವರು ತುಂಬಾನೇ ಜಾಸ್ತಿ ಆಗ್ತಾರೆ. ಫ್ಯೂಚರ್ನಲ್ಲಿ ನಮಗೆ ತುಂಬಾನೇ ಕಷ್ಟ ತರ್ತಾರೆ. ಈಗಾಗಲೇ ತುಂಬಾ ಚರ್ಚೆಗಳಾಗ್ತಾ ಇದಾವೆ ನಮ್ಮ ಹಿಂದೂ ಸಂಪ್ರದಾಯದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ. ಇಂಥವ್ರನ್ನ ನಾವು ಆದಷ್ಟು ಹೊಡೆದು ಉರುಳಿಸ್ಲಿಲ್ಲ ಅಂತಂದ್ರೆ, ಮಾತಿಂದ ಆಗ್ಲಿ ನಾವು ಲೀಗಲ್ ಆಗ್ಲಿ ಇವನ್ನ ನಾವು ಸದೆ ಬಡಿಲಿಲ್ಲ ಅಂತಂದ್ರೆ ಇನ್ನೂ ತುಂಬಾ ಆಗುತ್ತೆ. ನಮ್ಮ ಸಂಪ್ರದಾಯಕ್ಕೆ ಧಕ್ಕೆ ಮಾಡ್ತಾರೆ, ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡ್ತಾರೆ, ನಾವು ಬದುಕಿರೋದೇ ವೇಸ್ಟ್ ಅನ್ನೋ ತರ ತೀರ್ಮಾನ ಮಾಡಿಸ್ಬಿಡ್ತಾರೆ. ಬೇಕಾದ್ರೆ ಬೇರೆಯವರು ಅದಕ್ಕೋಸ್ಕರನೇ ಕಾಯ್ತಾ ಇರ್ತಾರಲ್ಲ ಅಂತವರ ಮನಸ್ಥಿತಿಯಲ್ಲಿ. ಸೊ ಆದಷ್ಟು ಇಂಥವ್ರು ಮಾತಾಡಿದ ತಕ್ಷಣನೇ ಚಾರ್ಜ್ ತಗೊಂಡು ನಿಮ್ಮ ಮೊಬೈಲ್ನಲ್ಲೇ ವಿಡಿಯೋ ಮಾಡಿ ಅವ್ರನ್ನ ಟ್ಯಾಗ್ ಮಾಡಿ ಸರಿಯಾಗಿ ಉಗಿರಿ.
ಇನ್ನೊಂದ್ಸಲ ಮಾತಾಡಬೇಕು ಅಂದರೆ ತಲೆಯಲ್ಲಿ ಪಟ್ಟಂತ ನಾವು ಬರಬೇಕು. ಅವರ ಪ್ರೋಗ್ರಾಮ್ಗಳನ್ನ ಸುಮ್ಮನೆ ನೋಡಿ ಎಂಜಾಯ್ ಮಾಡೋದಾದ್ರೆ ಮಾಡಿ, ನೋಡೋದನ್ನ ಕಡಿಮೆ ಮಾಡಿ, ಅವರೇ ಕಡಿಮೆ ಆಗ್ತಾರೆ. ಇನ್ನು ನೆಕ್ಸ್ಟ್ ಬಂದರೆ ಅವ್ರ ಮೊಬೈಲಲ್ಲಿ ಲೈವ್ ಬರ್ಬೋದು, ಅವ್ರ ಚಾನಲಲ್ಲಾಗಲಿ ಸೋಷಿಯಲ್ ಮೀಡಿಯಾದಲ್ಲಾಗಲಿ ಬರ್ಬೋದು. ಏನಿಲ್ಲ, ಜಸ್ಟ್ ಇಗ್ನೋರ್ ಮಾಡಿದ್ರೆ ಸಾಕು, ಅವರೇ ಅಂಥವರೆಲ್ಲ ಕಡಿಮೆ ಆಗ್ತಾರೆ. ಸೊ ಆದಷ್ಟು ಇಂಥವನ್ನ ಬೆಳೆಯೋದಕ್ಕೆ ಬಿಟ್ಟರೆ ನಮಗೇನೆ ಹಿಂದೂ ಜನಗಳಿಗಾಗಲಿ ಹಿಂದೂ ದೇವ್ರುಗಳಿಗಾಗಲಿ ತುಂಬಾ ತೊಂದರೆ ಇದೆ. ಈ ಮಾತುಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನಿಸ್ತು. ಸೊ ಇದು ಆರ್ಯವರ್ಧನ್ ಗುರುಜಿ ಕೂಡ ನೋಡಿದ್ರು. ದಯವಿಟ್ಟು ಇಂಥವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ, ನೀವು ನಿಜವಾಗ್ಲೂ ಒಳ್ಳೆ ಪರಿಹಾರ ಕೊಡಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು ಅಂತ ನಿಮಗೆ ಉದ್ದೇಶ ಇದ್ದರೆ ಒಳ್ಳೇದನ್ನ ಮಾತಾಡಿ, ಒಳ್ಳೇದನ್ನೇ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಧನ್ಯವಾದ.